ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ನೋಡಿ ನಮ್ಮನೆ ಪರಿಸ್ಥಿತಿ ಇವತ್ತು ಹೇಗೆ ಆಗಿದೆ ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಯಾಕೆ ಈ ಥರ ಆಗಿದೆ ಮನೆ ಅಂದರೆ, ವಾಷಿಂಗ್ ಮಿಷಿನ್ ತಂದಿದ್ದೀವಿ, ಫಿಟ್ ಮಾಡ್ತಾಯಿದ್ದಾರೆ. ಅದೆಲ್ಲ ಆದಮೇಲೆ ಕ್ಲೀನ್ ಮಾಡಿದ್ದೀನಿ. ನೋಡಿ ಈ ರೇಂಜಿಗೆ ಆಗಿದೆ. ಫಸ್ಟ್ ಹೇಗಿತ್ತು ಅದೆಲ್ಲ ಆದಮೇಲೆ ಮತ್ತೆ ಹೂವು ಇತ್ತು, ಹೂವು ಕಟ್ತಾಯಿದ್ದೆ. ನೋಡಿ ಅಷ್ಟು ಹೂವು ಕಟ್ಟಿದ್ದೀನಿ. ಹೇಗೆ ಕಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ನೋಡಿ ಹೇಗೆ ಕಟ್ಟಿದ್ದೀನಿ ಅಂತ. ಇಷ್ಟೊಂದು ಹೂವು ಇತ್ತು, 2 ದಿನ ಆಗಿತ್ತು ಅಷ್ಟೇ ತೊಗೊಂಬಂದು. ಇವತ್ತು ಕಟ್ತಾಯಿದ್ದೀನಿ. ನೋಡಿ ಹೇಗಾಗಿದೆ ಅಂತ. ಚೆನ್ನಾಗಿ ಕಟ್ಟಿದ್ದೀನ? ಕಮೆಂಟ್ ಮಾಡಿ. ಯಾರಿಗೆಲ್ಲ ಹೂವು ಇಷ್ಟ ಕಮೆಂಟ್ ಮಾಡಿ. ಮತ್ತು ಅದೆಲ್ಲ ಆಯಿತು. ನಿಂಬೆಹಣ್ಣು ತಂದಿದ್ವಿ, ಉಪ್ಪಿನಕಾಯಿ ಹಾಕೋಣ ಅಂತ. ನಿಂಬೆಹಣ್ಣು ಹೆಚ್ಚುತ್ತಾ ಕೂತಿದ್ದೆ. ನನ್ನ ಮಗಳು ತರಲೆ ನೋಡಿ, ನನ್ನ ಮಗನ ತರಲೆ ನೋಡಿ ಅದರಲ್ಲಿ ಹಾಯ್ ಮಾಡ್ತಾಯಿದ್ದಾನೆ ವೀಡಿಯೋಗೆ. ಹಾಯ್, ನನ್ನ ಮಗನಿಗೆ ಹಾಯ್ ಹೇಳಿ ಎಲ್ಲರೂ. ಹಾಯ್ ಹಾಯ್ ಅಂತಿದ್ದಾನೆ ನೋಡಿ. ಹೇಗಿದೆ? ನನ್ನ ಮಗಳು ಕೂಡ ಬಂದಳು, ಹಾಯ್ ಹೇಳ್ತಾ ಇದ್ದಾಳೆ. ಇವರಿಬ್ಬರು ತರಲೆಯಲ್ಲಿ ನಿಂಬೆಹಣ್ಣು ಹೆಚ್ಚೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು ಫ್ರೆಂಡ್ಸ್. ಇರೋವು ಬರೀ 30 ನಿಂಬೆಹಣ್ಣು ಅಷ್ಟೇ. ಎಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ಅನಿಸ್ಬಿಡ್ತು ಇವರಿಬ್ಬರನ್ನ ಕರ್ಕೊಂಡು. ಸಾಕಾಗೋಯ್ತು. ಇದನ್ನು ಉಪ್ಪಿನಕಾಯಿ ಹಾಕಿದ್ದೀವಿ. ಅದು ಹೇಗೆ ಹಾಕಿದ್ದೀವಿ ಅಂತ ಪ್ರೊಸೀಜರ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಹೇಳ್ತೀನಿ. ನಿಂಬೆಹಣ್ಣು ಮಾತ್ರ ಹೆಚ್ಚುತ್ತಾಯಿದ್ದೀನಿ ಇವಾಗ. ನನ್ನ ಮಗ ವಿಡಿಯೋ ಹಾಕಿ ಫೋನ್ ಇಟ್ಟರೆ ಅದನ್ನೆಲ್ಲ ಬೀಳಿಸಿ ಅದು ಹೆಚ್ಚೋದೇ ತೋರಿಸಿಲ್ಲ. ಆ ಥರ ಮಾಡಿದ್ದಾನೆ ವಿಡಿಯೋ. ಕಾಲಲ್ಲೇ ಓದಿಕ್ಕೆ ಹೋಗೋದು ಅದು ಮಾಡ್ತಾಯಿದ್ದ. ನನ್ನ ಮಗನಿಗೆ ಬೇರೆ ಹುಷಾರಿರ್ಲಿಲ್ವಲ್ಲ, ಅವನು ಅಳ್ತಾ ಇದ್ದ. ಸೊ ಬೇಗ ಮುಗಿಸಿದ್ರೆ ಆಯಿತು ಅಂತ ಬೇಗ ಮುಗಿಸ್ತಾ ಇದ್ದೀನಿ. ಅದ್ರ ಮಧ್ಯೆ ಇವತ್ತೇ ತೊಗೊಂಬಂದಿಟ್ಟಿದ್ದಾರೆ ನಿಂಬೆಹಣ್ಣನ್ನ. ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲನೂ ಮುಗಿಸ್ಲೇಬೇಕು, ಮ್ಯಾನೇಜ್ ಮಾಡಲೇಬೇಕು. ಮಕ್ಕಳನ್ನೂ ಮಾಡಬೇಕು, ಈ ಕಡೆ ಸಂಸಾರನೂ ನಡೆಸಬೇಕು. ನನ್ನ ಮಗಳು ಬೇರೆ ಅದನ್ನು ತೊಗೊಂಡು ರಸ ಎಲ್ಲ ಮನೆ ತುಂಬ ಹಾಕಿಬಿಟ್ಟಿದ್ಲು. ಅದಾದಮೇಲೆ ಅದೊಂದಿಟ್ಟು ಕೆಲಸ ಆಯಿತು ನನಗೆ. ಏನು ಮಾಡೋದು, ಇನ್ನೂ ಚಿಕ್ಕವರಲ್ವ, ಹಾಗೆ ಮಾಡ್ತಾಯಿರ್ತಾರೆ. ಏನು ಮಾಡೋದಕ್ಕಾಗಲ್ಲ. ನಾವು ಮಾತ್ರ ಗಟ್ಟಿ ಇರಬೇಕು ಅಷ್ಟೇ. ನೋಡ್ತಾ 9 ಗಂಟೆ ಆಗೇ ಹೋಯಿತು. ಹಾಗೆ ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ಈ ಸರಿ ವಿನ್ ಆಗೋದು ಯಾರು ಅಂತ ಕಾಯ್ತಾ ಕೂತಿದ್ವಿ. ಇದು ಸಂಡೇ ಬ್ಲಾಗು. ಗಿಲ್ಲಿ ವಿನ್ ಆಗಿದ್ದಂತೂ ಫುಲ್ಲು ಖುಷಿ ಆಗ್ತಾಯಿತ್ತು. ನೋಡ್ತಾ 9 ಗಂಟೆ ಆಯಿತು. ನೆಕ್ಸ್ಟ್ ಡೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ನನ್ನ ಮಗ ಸ್ಪೆಕ್ಟಲ್ಲಿ ಹೇಗೆ ಕಾಣ್ತಾ ಇದ್ದೇನೆ ಅಂತ. ಹಾಗೆ ಮಷೀನಿಗೆ ಬಟ್ಟೆ ಹಾಕಿದ್ವಿ ಬೆಳಿಗ್ಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಕತೆ. ಮಷಿನ್ ನಾವು ಸೆಕೆಂಡ್ಸಲ್ಲಿ ತೊಗೊಂಡಿರೋದು. ಹೇಗಿದೆ ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಬಾಯ್.